ನಮಸ್ಕಾರ ರೀ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಿ ಅಂತೀನಿ. ಇವತ್ತು ನಾನೊಂದು ಹೊಸದು ರಾಖಿ ಮಾಡಿದ್ದೀನಿ ರೀ. ಅದು ಹೇಗೆ ಮಾಡೀನಿ ಅಂತಂದು ಹೇಳ್ತೀನಿ, ಬರ್ರಿ ನೋಡೋಣಂತ. ಇದನ್ನ ಮೊದಲ ಮಾಡಿ ಇಟ್ಕೊಂಡೀನಿ ರೀ. ಇದಕ್ಕೆ 0.75 mm ನೀಡಲ್ ಬೇಕು ರೀ. ಮತ್ತು ಹೊಳ್ಳಿ ನಾನು ಹಳದಿ ಮತ್ತು ಕೆಂಪು ಬಣ್ಣ ತೊಗೊಂಡು ಉಲ್ಲನಲ್ಲೇ ರಾಖಿ ಮಾಡತ್ತೀನಿ ರೀ. ಏನಿಲ್ಲ ರೀ, ಒಂದು ಮ್ಯಾಜಿಕ್ ರಿಂಗ್ ಮಾಡ್ಕೋದು ರೀ. ಈಗ ಮ್ಯಾಜಿಕ್ ರಿಂಗ್ ಮಾಡಿಕೊಂಡು ಅದ್ರೊಳಗೆ ರೀ ಒಂದು ಸ್ಲಿಪ್ ನಾಟ್ ಹಾಕೋದು ರೀ. ಸ್ಲಿಪ್ ನಾಟ್ ಹಾಕಿ ಆಮೇಲೆ ಡಬಲ್ ಕ್ರೋಶೆ ಹಾಕೋದು ರೀ. ಕ್ರೋಶೆ ಅಷ್ಟೇ ಹಾಕೋದು ರೀ. ನಾನು ಡಬಲ್ ಕ್ರೋಶೆ ಅಂದೆ, ಸಾರಿ ರೀ. ಡಬಲ್ ಕ್ರೋಶೆ ಹಾಕಂಗಿಲ್ಲ, ಸಿಂಗಲ್ 2 ಕ್ರೋಶೆ ಹಾಕಿ ಆಮೇಲೆ ಹಾಫ್ ಡಬಲ್ ಕ್ರೋಶೆ 2 ಹಾಕೋದು ರೀ. ಆಮೇಲೆ 2 ಡಬಲ್ ಕ್ರೋಶೆ ಹಾಕೋದು ರೀ. ಅದಾದಮೇಲೆ ಇದು ಮುಗಿತೀರಿ. ನೆಕ್ಸ್ಟ್ ಇನ್ನೊಂದು ಕೆಂಪಂದು ಅದರೊಳಗೇ ಇನ್ನೊಂದು ಸ್ಲಿಪ್ ನಾಟ್ ಹಾಕೋದು ರೀ. ಸ್ಲಿಪ್ ನಾಟ್ ಹಾಕ್ಕೊಂಡು 2 ಕ್ರೋಶೆ ಹಾಕ್ಕೊಂಡು ಎರಡು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಈಗ 2 ಹಾಫ್ ಡಬಲ್ ಕ್ರೋಶೆ ಹಾಕೀನಿ ರೀ. ನೆಕ್ಸ್ಟ್ ಮತ್ತೆರಡು ಡಬಲ್ ಕ್ರೋಶೆನ 2 ಹಾಕೋದು ರೀ. ಹಾಫ್ ಡಬಲ್ ಕ್ರೋಶೆ ಹಾಕಿರೋದನ್ನು 2 ಡಬಲ್ ಕ್ರೋಶೆ ಹಾಕೋದು ರೀ. ಅದಾದ ನಂತರ ರೀ ನೆಕ್ಸ್ಟ್ ಈಗ ಇದು ಕೆಂಪಂದು ಇದನ್ನ ಕಟ್ ಮಾಡೋದು ರೀ. ಹಳದಿದು ಕೆಂಪಂದು 2 ಕೂಡು ಮಾಡೇವಲ್ಲ, ಈಗ ಇವೆರಡು ಕೂಡಿಸಿದ ಮೇಲೆ ರೀ ಆ ಕಡೆ ಸೈಡ್ ಈ ಕಡೆ ಸೈಡ್ ಕಟ್ ಮಾಡೋದು ರೀ. ಕಟ್ ಮಾಡಿ ನೆಕ್ಸ್ಟ್ ಹಳದಿ ಕಲರ್ ಹಾಕಿದ್ದೀನಲ್ಲ, ಅದಕ್ಕೆ ಕೆಂಪು ಕಲರ್ದು ಉಲ್ಲನ್ ತೊಗೋದು ರೀ. ತಗೊಂಡು ಒಂದು ಕ್ರೋಶೆ ಒಳಗೆ 2 ಡಬಲ್ ಕ್ರೋಶೆ ಹಾಕಬೇಕು ರೀ. ಅಂದ್ರೆ ಈಗ ಫಸ್ಟ್ 2 ಕ್ರೋಶೆ ಹಾಕಿನಿ ರೀ. ಅದ್ರೊಳಗೆ 2 ಕ್ರೋಶೆ ಹಾಕಿದ್ರೊಳಗೆ ಮೊದಲ 2 ಕ್ರೋಶೆ ಹಾಕಿದ್ವಲ್ರಿ, ಅದ್ರೊಳಗೆ ಒಂದು ಹೋಲ್ ಒಳಗನ 2 ಡಬಲ್ ಕ್ರೋಶೆ ಹಾಕ್ಬೇಕ್ರಿ. ಹಂಗೆ 12 ಆಗ್ಬೇಕ್ರಿ. ಈಗ ನಾವು ಮೊದಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿವಿ, ಆಮೇಲೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿವಿ, ಆಮೇಲೆ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಅದ್ರೊಳಗೆ ಈಗ ಅವು ಕೂಡಿ 6 ಅದು ರೀ. ಅದಕ್ಕೀಗ ನಾವು 12 ಮಾಡೋದು ರೀ. ಡಬಲ್ ಕ್ರೋಶೆನೇ ಒಂದೊಂದ್ರೊಳಗನೆ 2 ಹಾಕೋದು ರೀ. ಸ್ವಲ್ಪ ಫುಲ್ ಅವಸರ ಮಾಡಿ ವಿಡಿಯೋ ಮಾಡತ್ತೀನಿ, ಯಾಕಂದ್ರೆ ಅಲ್ಲಿ ಭಾಳ ಲೆಂತಿ ಆಗತ್ತೆ ಅಂತಂದು, ನೋಡೋರ್ಗಿನೂ ಬೇಸರ ಆಗಬಾರ್ದು ಅಂತಂದು. ಇವಾಗ ಬೇಕಾದ್ರೆ ಎಣಿಸ್ತೀನಿ ನೋಡ್ರಿ, ಒಂದೊಂದ್ರೊಳಗೂ 2 ಹಾಕ್ಕೊಂಡಿರ್ತೀನಿ. ಇನ್ನೆರಡು ಉಳಿದು ರೀ, ಅವ್ನು ಹಾಕೋಕತ್ತೀನಿ. ಈಗ ಹಳದಿ ತೊಗೊಂಡೇನಿ ರೀ. ಇನ್ನು ಅದರಿಂದನೇ ಮತ್ತೆ 12 ಅವ್ನು ಹಾಕ್ಕೊಳ್ಬೇಕು ರೀ.
ಇವಾಗ ಎರಡೂ ಕಡೆ 12 ಡಬಲ್ ಕ್ರೋಶ ಹಾಕಿದ ಮೇಲೆ ಇವಾಗ ಹಳದಿ ಕಲರ್ಗೆ ಕೆಂಪು ಕಲರ್ ಸ್ಲಿಪ್ ನಾಟ್ ಹಾಕೋಬೇಕು ರೀ, ಮತ್ತು ಕೆಂಪು ಕಲರ್ಗೆ ಹಳದಿ ಕಲರ್ ಸ್ಲಿಪ್ ನಾಟ್ ಹಾಕೋಬೇಕು. ಇವಾಗ ಅದನ್ನ ಹಾಕಾಕತ್ತೀನಿ ರೀ, ಹಳದಿ ಕಲರ್ಗೆ ಕೆಂಪು ಕಲರ್ದು ಸ್ಲಿಪ್ ನಾಟ್ ಹಾಕಾಕತ್ತೀನಿ. ಇದೇ ರೀತಿ ನೆಕ್ಸ್ಟ್ ಪ್ಯಾಟರ್ನು ಕೆಂಪಕ್ಕೆ ಹಳದಿ ಕಲರ್ ಹಾಕೋದು ರೀ. ನಾವು ಮಾಡಾಕತ್ತಿದ್ದ ವಿಡಿಯೋ ಯಾಕೋ ನಿಮ್ಗೆ ಸರಿ ಅನಿಸಿದ್ರಂದ್ರೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಕೆಂಪು ಉಣಲ್ಲೇ ಹಾಕೊಂಡಂಗೆ ಹಳದಿ ಉಣಲ್ದು ಹಾಕೊಂಡಿನಿ ರೀ. ಇವಾಗ ಕಟ್ಟಕ್ಕೆ ದಾರ ಬೇಕಲ್ರಿ, ರಾಖಿ ಕಟ್ಟಕ್ಕೆ ದಾರ. ಆ ದಾರ ಮೆಜರ್ಮೆಂಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಅದರೊಳಗೆ 2 ಮೂತು ಹಾಕಬೇಕು ರೀ. ಈಗ ಅದನ್ನ ರಾಖಿ ಒಳಗೆ ಹಾಕಬೇಕು ರೀ. ಅಲ್ಲಿ ನಡು ಮಧ್ಯ ಹಾಕಿ ಅದಕ್ಕೆ 2 ಮೂತು ಸೇರಿಸ್ಬೇಕು ರೀ. ಹಾಕಿದ್ದೇನೆ ರೀ, ಮುದ್ದು ಹಾಕಿನಿ. ಮಧ್ಯ ನಡು ಅದು ಅಲ್ಲೊಂದು ಮುತ್ತು ಇಡಬೇಕು ರೀ. ಆಯಿತು, ರಾಖಿ ರೆಡಿ ಆಯಿತು ರೀ. ಹೇಗಾಗಿದೆ ಹೇಳ್ರಿ ರಾಖಿ. ಚೆಂದಿದ್ರಿ ಕಮೆಂಟ್ ಮಾಡಿರಿ, ಇಷ್ಟ ಆದರೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನಾಳೆ ಸಿಗ್ತೀನಂತ್ರಿ ಮತ್ತೊಂದು ಹೊಸ ರಾಖಿ ಒಂದಿಗೆ.